ಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಹೋರಾಟಗಾರಂತ ಎಚ್.ಎಫ್. ಇಬ್ರಾಹಿಂಪುರ್ ಅವರು, ಸುಜಾತ ಸಣದಿಯವರು, ಮತ್ತೆ ಹನುಮಂತಪ್ಪ ಕೋಜ್ಗೇರಿ ಅವರು, ನಾನು ಸಿದ್ದನಾಥ್. ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ, ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆಯಾಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇಡೀ ರಾಜ್ಯದ ಅಹಿಂದ ವರ್ಗ 78% 80% ಕಾಂಗ್ರೆಸ್ಗೆ ಓಟನ್ನು ಹಾಕಿದೆ. ಅಥವಾ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗ್ಬೇಕನ್ನಂತ ನಿಟ್ಟಿನಲ್ಲಿ ನಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಬೇರೆ ಬೇರೆ ಪಾರ್ಟಿಯಲ್ಲಿ ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಕಾಂಗ್ರೆಸ್ಗೆ ಓಟ್ ಕೊಟ್ಟ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಇವತ್ತು ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣ ಇಲ್ಲಾರ್ದ ಒಂದ್ ಕಡೆ ಬದಲಾವಣೆ ಆಗಿದೆ. ಸಚಿವ ಸಂಪುಟ ರಚನೆ ಮಾಡಬೇಕು, ಹೊಸ ಸರ್ಕಾರದಲ್ಲಿ ನಮ್ಮದೇ ಅಹಿಂದ ವರ್ಗದ ಜನರಿಗೆ ಹೆಚ್ಚು ಸ್ಥಾನಮಾನ ಕೊಡಬೇಕಂತೇಳಿ ನಾವು ಅಹಿಂದ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತ 14% ಮುಸ್ಲಿಮ್ಸ್ ಇದೆ. ಅವ್ರಿಗೆ ಕನಿಷ್ಠ 7ರಿಂದ 8 ಮಂತ್ರಿ ಸ್ಥಾನ ಮತ್ತೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಹಿಂದುಳಿದ ವರ್ಗದಲ್ಲಿ ದಲಿತ ಸಮುದಾಯ 1,20,00,000 ಜನಸಂಖ್ಯೆ ಇದೆ. ಅಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕನಿಷ್ಠ 10ರಿಂದ 12 ಮಂತ್ರಿ ಸ್ಥಾನವನ್ನು ಕೊಡ್ಬೇಕು. ಕುರುಬ ಸಮಾಜ 8ರಿಂದ 9% ಇದೆ. ಇವರಿಗೆ ಒಂದು ಉಪಮುಖ್ಯಮಂತ್ರಿ ಮತ್ತು 7-8 ಮಂತ್ರಿ ಸ್ಥಾನ ಕೊಡ್ಬೇಕು. ಈಗಾಗಲೇ ನಾವು ಕಾಂಗ್ರೆಸ್ಸಿನ ಮುಖಂಡರಿಗೆ ಪತ್ರವನ್ನ ಬರೆದಿದ್ದೇವೆ. ರಾಜ್ಯದಲ್ಲಿ ಹೊಸ ಸರ್ಕಾರದಲ್ಲಿ ಕನಿಷ್ಠ 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕು, ಮತ್ತೆ 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ. ರಾಜ್ಯದಲ್ಲಿ ಹೊಸ ಸರ್ಕಾರದಲ್ಲಿ ಕನಿಷ್ಠ 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕು, ಮತ್ತೆ 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ. ನಿಜಕ್ಕೂ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಒತ್ತಾಯ ಇತ್ತು. ದಲಿತ ಮುಖ್ಯಮಂತ್ರಿ ಮಾಡೋದಿಲ್ಲ, ಬೇರೆದವರಿಗೆ ಮಾಡ್ತೇವೆ ಅಂತ ಬಂದಾಗ, ಹಾಗಾದ್ರೆ ನೀವು ಸಾಮಾಜಿಕ ನ್ಯಾಯ ವಿಚಾರ ಬಂದಾಗ 3-4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕಂತ ಈಗಾಗಲೇ ಒತ್ತಾಯನ ಮಾಡಿದ್ದೆ. ಹಾಗಾಗಿ ಮಾಧ್ಯಮ ಮುಖಾಂತರ ನಾವು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇವೆ, ಮನವಿಯನ್ನ ಮಾಡ್ಕೊಳ್ತೇವೆ. ಅವರು ಬೇರೆ ನೆಪ ಹೇಳಿ ಮಂತ್ರಿ ಸ್ಥಾನವನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ರೆ, ಉಪಮುಖ್ಯಮಂತ್ರಿ ಮಾಡೋದ್ರಲ್ಲಿ ತಾರತಮ್ಯ ಮಾಡಿದ್ರೆ ನಾವು ಅಹಿಂದದವರು ಮತ್ತೆ ಬೇರೆ ರೀತಿ ಹೋರಾಟಗಳನ್ನ ಮಾಡೋದು ಅನಿವಾರ್ಯತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬಾರದು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇವೆ. ಅಕಸ್ಮಾತ್ ಆಗಿ ಅವರು ಅಹಿಂದ ವರ್ಗಕ್ಕೆ ಪ್ರಾತಿನಿಧ್ಯ ಕೊಡದೇ ಇದ್ರೆ ನಾವು ಇದೇ 7ನೇ ತಾರೀಕಿಗೆ ಬೆಂಗಳೂರಿನ ಪರಾಗ್ ಹೋಟೆಲ್ ಅಲ್ಲಿ ಅಹಿಂದ ಸಂಘಟನೆಯ 4-5 ಸಂಘಟನೆಗಳಿದಾವೆ. ಎಲ್ಲರೂ ಕೂಡ ನಿನ್ನೆ ನಾವು ಫೋನ್ ಮುಖಾಂತರ ಚರ್ಚೆ ಮಾಡ್ಕೊಂಡು ಪರಾಗ್ ಹೋಟೆಲ್ ಅಲ್ಲಿ ಸಭೆ ಮಾಡಿ, ಅವತ್ತು ಯಾರು ಅಕಸ್ಮಾತ್ ಆಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ಒತ್ತಾಯ ಮಾಡಿ ಅವ್ರಿಗೆ ಭೇಟಿಯಾಗಿ ಲೆಟರ್ ಕೊಡಬೇಕು ಅಂತ ಕೂಡ ವಿಚಾರ ಮಾಡಿದ್ದೇವೆ. ನಾಳೆ ದಿನ ಮಂತ್ರಿ ಸ್ಥಾನ, ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಅವರು 3-4 ಉಪಮುಖ್ಯಮಂತ್ರಿ ಮತ್ತು 20-22 ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಅಕಸ್ಮಾತ್ ಕೊಡೋದ್ರಲ್ಲಿ ತಾರತಮ್ಯ ಆದ್ರೆ ನಾವು ಮುಖ್ಯಮಂತ್ರಿಗೆ 7ನೇ ತಾರೀಕಿಗೆ ಪರಾಗ್ ಹೋಟೆಲ್ ಅಲ್ಲಿ ಸಭೆ ಮಾಡ್ಕೊಂಡು ತದನಂತರ ಆ ಮುಖ್ಯಮಂತ್ರಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಮಾಡ್ಬೇಕಂತ ಈಗಾಗಲೇ ನಾವು ನಿರ್ಧಾರಕರು ಕೂಡ ಮಾಡಿದ್ವಿ. ನೋಡಿ, ಅವತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಸಾಕಷ್ಟು ಅಹವಾಲುಗಳನ್ನು ತಗೊಂಡೋದಾಗ ಅವರೇ ಸ್ವತಃ